ಹಲೋ ಮ್ಯಾಜಿಕ್ ವರ್ಲ್ಡ್ಗೆ ಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಲೈಕ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಅಜಿತ್ ಗಾಬರಿಯಿಂದ ಸತ್ಯನ ನಡೀರಿ ಹೋಗೋಣ ಅಂತ ಹೇಳಂತ ಇರ್ತಾರೆ. ಮನೆಯಿಂದ ಫೋನ್ ಬಂದಿರುತ್ತೆ. ಸಂಗೀತ ಎಲ್ರು ಗಾಬರಿಯಾಗಿ ನೋಡು ಭೂಮಿ ಹೇಳ್ದೆ ಕೇಳದೆ ಬಂದ್ಬಿಟ್ಟು ಹೇಳ್ಕೊಳೋ ಅಜಿತ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ ಕಣೋ ಅಂತಿದ್ದಾಗೇನೆ ಶ್ರವಣ್ ಅವರು ಕೂಡ ದಾರಿ ಮಧ್ಯೆ ಬರ್ತಾ ಫೋನ್ ಮಾಡ್ತಾರೆ. ಅಜಿತ ಭೂಮಿ ಬಂದ್ಲೇನೋ, ಯಾಕ್ ಮಾವ ಏನಾಯ್ತು, ಭೂಮಿ ಮನೇಲೆ ಇದ್ದಾಳಲ್ಲ ಅಂದಾಗ ಶ್ರವಣ್ ಅವರು ಇಲ್ಲ ಕಣೋ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದಾಳೆ, ನಿಮ್ಗೆ ಏಟಾಗಿರೋದನ್ನ ನೋಡಿ ಗಾಬರಿಯಿಂದ ಏನ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಕಣೋ, ಅದಕ್ಕೆ ಸ್ಟೇಷನ್ ಕಡೆ ಬರ್ತಾ ಇದೀನಿ ಅಂತ ಹೇಳ್ತಾರೆ. ಈ ಕಡೆ ಸತ್ಯನ ನಡೀರಿ ಹೋಗೋಣ ಬೇಗ, ಅವಳು ಭೂಮಿ ಮನೆ ಬಿಟ್ಟು ಬಂದಿದ್ದಾಳಂತೆ, ಎಲ್ಲಿ ಹೋಗಿದಳು ಎತ್ತ ಹೋಗಿದಳು, ಕಾರ್ಪೊರೇಟರ್ ಬರ್ತಾನೆ ಅವನು ಸರಿ ಇಲ್ಲ, ಏನಾದ್ರೂ ಮಾಡಿ ಎತ್ತಾಕೊಂಡು ಹೋದ್ರೆ ಅಂತ ಹೇಳಿದ್ರು ಕೂಡ ಸ್ವಲ್ಪನೂ ಭಯ ಇಲ್ದಲೆ ಬರ್ತಾ ಇದ್ದಾಳೆ. ನಡೀರಿ ಸತ್ಯನ ಅಂತ ಹೇಳಿ ಅಷ್ಟೊಂದು ಭೂಮಿ ಬರ್ತಾ ಇರ್ತಾಳೆ. ಸೈಕಲ್ ಪಂಚರ್ ಆಗ್ಬಿಡುತ್ತೆ. ಆ ಸೈಕಲ್ ತಳ್ಕೊಂಡ್ ಬರ್ತಾಳೆ. ರೌಡಿಗಳ ಗುಂಪು ಒಂದಲ್ಲಿ ಕೂತಿರೋ ರೌಡಿ ಗುಂಪುಗಳು ಯಾವ್ದೋ ಅಕ್ಕಿ ಬರ್ತಾ ಇದೆ ಕಣೋ ನೋಡು, ಯಾವ್ದೋ ಅಲ್ಲ ಕಂಡ್ರೆ ಸಿದ್ಧಘಟ್ಟ ಪೊಲೀಸ್ ಸ್ಟೇಷನ್ ಅಜಿತ್ ರಾಮನಾರಾಯಣನ್ ಏನ್ ತಿಕ್ಕೊಂಡ್ರೋ ಹಿಡ್ಕೊಂಡ್ರೋ ಬಹಳ ಕಾಟ ಕೊಟ್ಟಿದ್ದಾನೆ, ಅವನು ಬಿಡೋದ್ ಬೇಡ. ಅಷ್ಟರಲ್ಲಿ ಪಾಪ ಒಂಥರ ದೇವ್ರ ಬಂದಂಗ್ ಬರ್ತಾನೆ ವೈಭವ್. ಬಂದಿದ್ದು ಚೆನ್ನಾಗಿ ಎಲ್ರಿಗೂ ಬಾರಿಸ್ಬಿಟ್ಟು ಭೂಮಿಗೆ ಹೇಳ್ತಾನೆ, ಅಲ್ಲ ರೀ ಗಾಂಧೀಜಿಯವ್ರ ಮಾತಿನ ನೆನಪಾಗುತ್ತೆ ಈಗ. ಸ್ವಾತಂತ್ರ್ಯ ಯಾವಾಗ ಬರುತ್ತಪ್ಪ ಅಂತ ಅಂದ್ರೆ ಹೆಣ್ಣೊಬ್ಳು ಅರ್ಧರಾತ್ರಿನಲ್ಲಿ ನಿರ್ಭೀಳಾಗಿ ಓಡಾಡ್ತಾಳಲ್ಲ ಅವತ್ತು ಸ್ವಾತಂತ್ರ್ಯ ಬಂತು ಅಂತ ಹೇಳಿ ಭಾವಿಸೋಣ ಅಂತ ಹೇಳಿ ಅನ್ಕೊಳ್ತಾರೆ. ಅಂದಂತಕ್ಕಂಥ ಮಾತು ಈಗ ಸತ್ಯ ಅನ್ಸುತ್ತೆ. ಆದ್ರೆ ಇನ್ನೊಂದ್ ಕಡೆ ನನಗೆ ಬೇಜಾರು ಕೂಡ ಆಗ್ತಾ ಇದೆ, ಸಿಟ್ಟು ಬರ್ತಾ ಇದೆ. ಯಾಕೆಂದ್ರೆ ಇಷ್ಟೊತ್ತಿನಲ್ಲಿ ಒಬ್ಬರೇ ಬರ್ತಿದ್ದೀರಲ್ರಿ, ಸೈಕಲ್ ತಳ್ಕೊಂಡು ಪಂಚರ್ ಆಗಿದೆ. ಅದಕ್ಕೆ ಬಂದಿರ್ತಾರೆ ನೋಡಿ, ಹಿಂಗೆಲ್ಲ ನೀವು ಮಾತಾಡೋನ್ ಕೊಡ್ದು ಏನೋ ಸಹಾಯ ಮಾಡಿದೀನಿ ಅಂತ ಹೇಳ್ಬಿಟ್ಟು ಥ್ಯಾಂಕ್ಸ್ ನಿಮ್ಗೆ ಬಿಡಿದಾರಿನ ಅಂತಾಳೆ. ಅದಕ್ಕೆ ಆತನ ಹೇಳ್ತಾನೆ, ಅಲ್ಲ ರೀ ಇಷ್ಟೊತ್ತಿನಲ್ಲಿ ಎಲ್ರಿಗೂ ಹೋಗ್ತೀರಾ? ಅದಕ್ಕೆ ಭೂಮಿ ಹೇಳ್ತಾಳೆ, ನಾನು ಸಿದ್ಧಘಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಅದಕ್ಕೆ ವೈಭವ್ ಹೇಳ್ತಾನೆ, ಪೊಲೀಸ್ ಸ್ಟೇಷನ್ ಏಕೆ? ಅದಕ್ಕೆ ಭೂಮಿ ಹೇಳ್ತಾಳೆ, ರೀ ನಿಮ್ಗೆ ಯಾಕವೆಲ್ಲ, ನಾನು ಅದಕ್ಕೆ ಮತ್ತೆ ದಾರಿ ಬಿಡಿದಿದ್ದು, ಬಿಡಿ ದಾರಿನ. ಅದಕ್ಕೆ ವೈಭವ್ ಹೇಳ್ತಾನೆ, ರೀ ನಿಮ್ ಸೈಕಲ್ಗೂ ಜಾಗ ಕೊಡ್ತೀನಿ, ವರಿ ಮಾಡ್ಬೇಡಿ, ಬನ್ನಿ ನಾನು ಸೇಫ್ಟಿಯಾಗಿ ಅಲ್ಲಿ ತಲುಪಿಸ್ತೀನಿ. ಈಗಾಗಿರೋ ಅನಾಹುತನೇ ಸಾಲ್ದ, ಇನ್ನೊಂದು ಅನಾಹುತ ಆಗ್ಬೇಕಾ? ಕರ್ಕೊಂಡ್ ಬರ್ತಿದ್ದಾಗೇನೆ ಅಜಿತ್, ಯಾರ್ ನೀನು ಇಷ್ಟೊತ್ತಲ್ಲಿ ಏನು ಪೊಲೀಸ್ ಸ್ಟೇಷನ್ ಬಂದಿದೀಯಾ ಅಂತ ಹೇಳಿ ಅವ್ನ ಜೋರ್ ಮಾಡಕ್ ಹೋಗ್ತಾರೆ. ಅದ್ರ ಭೂಮಿ ಇದ್ದಳು, ಸಾಹೇಬ್ರೆ ಇವತ್ ನಾನು ಸೇಫ್ಟಿಯಾಗಿ ಬರೋಕ್ ಇವ್ರೇ ಕಾರಣ ವೈಭವ್ ಅಂತ ಹೇಳಿ ಅಂತಾಳೆ. ಓಡ್ ಬಂದು ಅವ್ನ ಅಪ್ಕೊಂಡು, ಸಾಹೇಬ್ರೆ ನಿಮ್ಗೇನು ಆಗಿಲ್ಲ ತಾನೇ ಅಂದಾಗ ಸತ್ಯಣ್ಣ ಬೈತಾಳೆ, ಅಲ್ಲ ಸತ್ಯಣ್ಣ ನೀವಾದ್ರೂ ಆಸ್ಪತ್ರೆ ಕರ್ಕೊಂಡು ಹೋಗ್ಬಾರ್ದ? ಅಲ್ಲ ನಮ್ ಸದಾನಂದಣ್ಣ ನೀವಾದ್ರೂ ಕರ್ಕೊಂಡು ಹೋಗ್ಬೇಕದ ಅಂದಿದ್ದಾಗೇನೆ ಸದಾನಂದಣ್ಣ ಇದ್ದರು, ಅಲ್ಲವ ಭೂಮಿ ನಿನ್ನಂತ ಪ್ರೀಸು ಅಂತ ಹೆಂಡತಿ ಇರ್ಬೇಕಾದ್ರ ಎಂತ ಏಟಾಯ್ತದವ, ಅವ್ರಿಗೆ ಬಾಳ್ ಚಲೋ ಇದಾರ, ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿಲ್ಲ. ನೀನ್ ಬಂದಿದೀಯಲ್ಲ ನಿನ್ ಗುಣ ಐತೈತಿ ಬಾ ಅಂತ ಹೇಳಿ ಎಲ್ರು ಕೂಡ ಅವಳಿಗೆ ಖುಷಿಯಾಗಿರುವ ಹಾಗೆ ಸಮಾಧಾನ ಮಾಡ್ತಾರೆ. ಅವಳು ಸೀರೆ ಸೆರಗ್ನಿ ಹರಿದು ಬಿಟ್ಟು ಕಟ್ತಾಳೆ ಅಜಿತನಿಗೆ. ಇಬ್ರು ಒಂದ್ ಕ್ಷಣ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾರೆ. ಅದಕ್ಕೆ ಸತ್ಯನ ಇದು ಶುರುವಾಯ್ತಪ್ಪ ಪ್ರೀತಿ, ಇನ್ನ ಪ್ರೀತಿ ಬಂದ್ಮೇಲೆ ಇನ್ನೆಲ್ಲಿ ಗಾಯ, ಹಬ್ಬಬ್ಬಬ್ಬ. ಅದಕ್ಕೆ ಭೂಮಿ ಇದ್ದೋಳು, ಅಲ್ಲ ಸಾಹೇಬ್ರೆ ಏನ್ ನಿಮ್ಗೆ ಇಷ್ಟೊಂದು ಗಾಯ ಆಗಿದೆಯಲ್ಲ? ಅದಕ್ಕೆ ಅಜಿತ್ ಹೇಳ್ತಾನೆ, ಅಲ್ಲ ನೀನ್ ಯಾರು ಬರು ಅಂತ ಹೇಳಿದ್ರು, ಯಾಕೆ ಬಂದೆ ನೀನು? ಕಾರ್ಪೊರೇಟರ್ ಇಂದ ತೊಂದರೆ ಆಗ್ತೈತಿ ಅಂತ ಹೇಳಿಲ್ಲ ನಿನಗೆ, ಮತ್ತೆ ಬಂದಿದೀಯಾ? ಅದಕ್ಕೆ ಭೂಮಿ ಹೇಳ್ತಾರೆ, ಸಾಹೇಬ್ರೆ ಅದೆಲ್ಲ ಇರ್ಲಿ ಸುಮ್ಮಿರಿ, ನೀರ್ ಕುಡಿಯಕ್ ನನಗೆ ಅನ್ನತಿದ್ದಾಗನೇ ವೈಭವ್ ಕೊಡಕ್ ಹೋಗ್ತಾರೆ. ಅದಕ್ಕೆ ಅಜಿತ್ ಇದೆ, ನೀನ್ ಯಾರು ಕೊಡ್ಲಿಕ್ಕೆ, ಅತಿಯಾಯ್ತು ನಿಂದು, ಒಂದು ಪೊಲೀಸ್ ಸ್ಟೇಷನ್ ಜೈಲ್ಗೆ ಒಳಗೆ ಹಾಕ್ಬಿಡ್ತೀನಿ, ಸೆಲ್ಲೊಳಿಕೆ ಅಂದಿದ್ದಾಗನೇ ಭೂಮಿ ಅಷ್ಟು ಸಹಾಯ ಮಾಡಿದ್ದಾರೆ, ಹಂಗೆಲ್ಲ ಅನ್ಬೇಡಿ ಸುಮ್ಮಿರಿ ಅಂತಿದ್ದಾಗನೆ ಆಗ ಅಜಿತಿಗೆ ರಿಯಲೈಸ್ ಆಗುತ್ತೆ, ಸಾರಿ ಅಂತ ಹೇಳಿ ಸಾರಿ ಕೇಳ್ತಾನೆ. ಮನೆಯಲ್ಲಿ ಸಂಗೀತ ಮತ್ತೆ ಶ್ರವಣ್ ಫೋನ್ ಮಾಡ್ತಾರೆ, ಅಕ್ಕ ಭೂಮಿ ಬಂದಿದ್ದಾಳಂತೆ ಸ್ಟೇಷನ್ಗೆ ಅಂತೇಳಿ. ಶ್ರವಣ್ ಕೂಡ ಬರ್ತಾರೆ. ಶ್ರವಣ್ ಇದ್ದವರು, ಅಜಿತ ಸಮಾಧಾನ ಆಯ್ತು ಕೂಡ, ನಿನ್ಗೆ ಏಟಾಗಿದೆ ಅನ್ನಕ್ಕಂಥದ್ದು ಒಂದ್ ಕಡೆ ನೋವು, ಇನ್ನೊಂದ್ ಕಡೆ ತುಂಬಾ ಖುಷಿ ಆಯ್ತಪ್ಪ ವೈಭವ್, ನಿನಗೆ ತುಂಬಾ ಥ್ಯಾಂಕ್ಸ್, ನನ್ನ ಮಗಳನ್ನ ಸೇಫ್ಟಿಯಾಗಿ ಕರ್ಕೊಂಡ್ ಬಂದಲ್ಲ ಅಂತ ಹೇಳಿ. ಶ್ರವಣ್ ಅದೇನೋ ತನ್ನ ಮಗಳನ್ನ ಸಂಪೂರ್ಣ ಗೊತ್ತಾಗ್ಬಿಟ್ಟಿದ್ಯೇನೋ ಮಗಳು ಅಂತಾನೆ ಹೇಳ್ತಾರೆ. ಮನೆಯಲ್ಲಿ ಸಂಗೀತ ಮನೆಯವರೆಲ್ರು, ಅಮ್ಮ ಈಗ ಸಮಾಧಾನ ಆಯ್ತು ನಡೀರಿ ಅಡ್ಗೆ ಮಾಡೋಣ, ಸದ್ಯ ಭೂಮಿ ಅವಳಲ್ಲ ಅವಳಿಗೇನು ತೊಂದರೆ ಆಗಿಲ್ವಲ್ಲ ಅಂತ ಹೇಳ್ತಾರೆ. ಈ ಕಡೆ ಪಾಪ ಇವನು ಓಕೆ ಅಂತ ಹೊರಡ್ತಾನೆ. ಅಷ್ಟರಲ್ಲಿ ವೈಭವನ್ನ, ಇಲ್ಲ ನೀನು ಮನೆಗ್ ಬರ್ಲೇಬೇಕು ಅಂತ ಹೇಳಿ ಸಂಗೀತಗೆಲ್ಲ ಅಡ್ಗೆ ಮಾಡೋಕೆ ಎಲ್ಲ ಹೇಳ್ತಾರೆ. ಶ್ರವಣ್ಣ ಅವರು ಎಲ್ಲ ಸುಖಾಂತಿ ಆಗಿದ್ಯಕ್ಕ, ಯಾವ್ದೇ ತೊಂದರೆ ಇಲ್ಲ, ಮನೆಗೆ ನೀನ್ ಬಂದ್ಬಿಡ್ತೀವಿ ನಾವೆಲ್ರುವೆ ಅಂತ ಹೇಳಿ ಸಂಗೀತನೂ ಕೂಡ ಸಮಾಧಾನ ಆಗ್ತಾರೆ. ಶ್ರವಣ್ ಫೋನ್ ನಲ್ಲಿ ಸುದ್ದಿ ಕೇಳಿ ಅಷ್ಟರಲ್ಲಿ ದೇವ್ಯಾನಿ ತಾನು ಮಾಡಿರೋ ಪ್ಲಾನ್ಗೆ ಹೇಗಾದ್ರೂ ಮಾಡಿ ಅಂಜುನ ಕರ್ಸ್ಕೋಬೇಕು ಅಂತ ಹೇಳಿ ಅಜ್ಜಿ ಜೊತೆ ಮಾತಾಡಕ್ ಕೂತ್ಕೋತಾಳೆ. ಆದ್ರೆ ಅಜ್ಜಿ ಮೊದಲು ಗಂಡು ನೋಡೋಣ, ಗಂಡು ನೋಡೆಲ್ಲ ಫಿಕ್ಸ್ ಆದ್ಮೇಲೆ ಆಮೇಲೆ ಕರ್ಸೋಣ ಅಂತೇಳಿ. ಆದ್ರೆ ದೇವ್ಯಾನಿ, ಇಲ್ಲ ನಾನು ಇವತ್ತು ಫ್ಲೈಟ್ ಬುಕ್ ಮಾಡಕ್ ಹೋಗಿದ್ದೆ, ಆದ್ರೆ ಇಂಟರ್ನೆಟ್ ಕೈ ಕೊಡ್ತು ಅಂತ ಹೇಳ್ತಾಳೆ. ಅದಕ್ಕೆ ಸಾರಿ ಅಜ್ಜಿ ಹೇಳ್ತಾರೆ, ಇಷ್ಟೊಂದು ಆತರ ಬೇಡ ದೇವ್ಯಾನಿ, ನನ್ ಮಾತಿಗೆ ಬೇಸರ ಮಾಡ್ಕೋಬೇಡ, ಯಾಕೆಂದ್ರೆ ಅಜಿತ್ತು ಮತ್ತೆ ಭೂಮಿ ನಡುವೆ ಸಮಸ್ಯೆ ತಂದಿಡ್ತಾ ಇದ್ದಾಳೆ ಇವಳು ಮದುವೆ ಫಿಕ್ಸ್ ಮಾಡಕ್ ಕರ್ಸೋಣ. ಅದಕ್ಕೆ ದೇವ್ಯಾನಿ ಹೇಳ್ತಾಳೆ, ಅಲ್ಲ ಅತ್ತೆ
ಪರಸ್ಪರ ಮುಖ ನೋಡ್ಕೊಳ್ಳೋದ್ಬಿಟ್ಟು ಗಂಡು ಹೆಣ್ಣು ಹೀಗಂತಿರ್ಲಿಲ್ಲ ಅಂದಾಗ ಅದಕ್ಕೆ ಅಜ್ಜಿ ಇವತ್ತಿನ ಕಾಲದಲ್ಲಿ ಹೇಳ್ಕೊಡ್ಬೇಕಾ ದೇವ್ಯಾನಿ, ಫೋನ್ ನಲ್ಲಿ ಎಲ್ಲಾ ನೋಡ್ಕೊಂಡು ಡಿಸೈಡ್ ಮಾಡ್ತಾರೆ, ಹೌದಲ್ವಾ ನಿನ್ಗೇನ್ ಹೇಳ್ಬೇಕಾಗಿಲ್ಲ ಅಂತೇಳಿ ಸಮಾಧಾನ ಮಾಡ್ತಾರೆ. ಈ ಕಡೆ ಸ್ಟೇಷನ್ ಅಲ್ಲಿ ಎಲ್ರು ಕೂಡ ನಡೀರಿ ಮನೆಗೆ ಹೋಗೋಣ ಅಂತ ಹೇಳಿ ವೈಭವನ್ನ ಬರೋಲ್ಲ ಅಂತಾರೆ, ಆದ್ರೂ ಕೂಡ ಬಿಡೋದಿಲ್ಲ, ಕರ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಸುಖಾಂತಿ ಆಗ್ತದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.